ಈಗ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಪರಿಣಾಮಗಳು ಆಗ್ತಾ ಇದ್ದಾವೆ. ನಾನು ಮೊದಲೊಂದು ಹೇಳ್ತಾ ಇದ್ದೆ, ಇವ್ರಿಗೆ BJP ಅವ್ರಿಗೆ JDSನವ್ರಿಗೆ ಬೇರೆ ಕೆಲಸ ಇಲ್ಲ. ಇರುವಂಥ ರಾಜ್ಯ ಸರ್ಕಾರ ಜನಾಶೀರ್ವಾದದಿಂದ ಬಂದಿರತಕ್ಕಂಥ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಮೆಜಾರಿಟಿ ಯಾವುದೇ ಗೌರ್ಮೆಂಟ್ಗಳು ಬಂದರೂ ಇರಲಿಲ್ಲ. 135 ಸ್ಥಾನಗಳು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತ ಪ್ರಯತ್ನ ಬಿಟ್ಟರೆ ಬೇರೆ ಅವರಿಗೆ ಯಾವುದೇ ರಾಜ್ಯದ ಬಗ್ಗೆ ಆಗಲಿ, ರಾಷ್ಟ್ರದ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ಯಾರೂ ಅವರು ಪ್ರಯತ್ನ ಮಾಡ್ತಾಯಿಲ್ಲ, ಅದು ಚಿಂತನೆ ಮಾಡ್ತಾಯಿಲ್ಲ. ಸಹಜವಾಗಿ ರಾಜಕೀಯದಲ್ಲಿ ಇಷ್ಟು ವರ್ಷದ 75-77 ವರ್ಷದ ರಾಜಕೀಯದಲ್ಲಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಚುನಾವಣೆಗಳು ಬಂದಾಗ ಸಹಜವಾಗಿ ನಡೀತಕ್ಕಂಥದ್ದು ರಾಜಕೀಯ ಭಾಷಣಗಳು, ರಾಜಕೀಯ ತಂತ್ರ ಕುತಂತ್ರಗಳು, ವಿಚಾರಗಳು. ಆದರೆ ಈಗ ಜನರ ಆಶೀರ್ವಾದದಲ್ಲಿ ಬಂದಿರತಕ್ಕಂಥ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಬೇಕೆಂಬ ಪ್ರಯತ್ನ ಮರುದಿನದಿಂದಲೇ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗೋ ಜೊತೆಯಲ್ಲಿ ಶಾಸಕರುಗಳು ಮಾತನಾಡಿರ್ತಕ್ಕಂಥದ್ದು ಸುಮಾರು 14 ಮಂದಿ ಶಾಸಕರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥದ್ದು 106 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅದು ಪ್ರತಿಫಲ ಆಗದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು ED, CBI, ಇನ್ಕಮ್ ಟ್ಯಾಕ್ಸ್ನಿಂದ ಅನೇಕ ಶಾಸಕರುಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು, ರೈಡ್ ಮಾಡಿ ಕೇಸ್ಗಳು ಹಾಕಿ ಮಾಡುವಂಥ ಒಂದು ಪ್ರಯತ್ನ ಅದು ಸಹಿತ ಆಗದೇ ಇದ್ದ ಸಂದರ್ಭದಲ್ಲಿ ನೇರವಾಗಿ ಅವರು ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಯಾರೇ ಉಪಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಒತ್ತಡಗಳು, ತೊಂದರೆಗಳು ಕೊಟ್ಟರು. ಅವ್ರಿಗೂ ಶಕ್ತಿ ಅದ, ಅವರು ಹೊರಗೆ ಬಂದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಏನು ಕಳೆದ 40 ವರ್ಷಕ್ಕೂ ಮೀರಿ ರಾಜಕೀಯ ಜೀವನದಲ್ಲಿದ್ದು 8 ಬಾರಿಗೆ ಅವರು ಚುನಾವಣೆಯಲ್ಲಿ ಆರಿಸಿ ಬಂದು ಸಚಿವರಾಗಿ ಈ ರಾಜ್ಯಕ್ಕೆ 15 ಬಾರಿ ಬಜೆಟ್ ಕೊಟ್ಟು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿರ್ತಕ್ಕಂಥ ಈ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ಬಸಿ ಬೆಳಿಬೇಕು, ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಆ ಸ್ಥಾನದಿಂದ ತೆಗೆದಾಗ ಮಾತ್ರ ಈ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತದೆ ಎಂಬುದೇ ಅದು ಅತಿ ಮುಖ್ಯ ಉದ್ದೇಶ. ಸೊ ಆ ದಿಶೆಯಲ್ಲಿ ಅನೇಕ ಪ್ರಯತ್ನಗಳು ಅವರು ಮಾಡಿದರು. ಏನೂ ಸಿಗಲಾದ ಸಂದರ್ಭದಲ್ಲಿ ಯಾವುದೋ ಮುಳಾವೇಶ ಅಂತ ಹೇಳಿ ತೆಗೆದರು. ಅದು ಮೊದಲೊಂದನ್ನು ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ, ಮಾಹಿತಿ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಪೊಸಿಷನಲ್ಲಿ ಅವರು ಇರಲಿಲ್ಲ. ಅಲ್ಲಿ ಮೈಸೂರಿನಲ್ಲಿ ಮತ್ತು ಇಲ್ಲಿ ರಾಜ್ಯದ ಸರ್ಕಾರಗಳು ಎರಡು BJP ಸರ್ಕಾರಗಳು, BJP ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ಅದು ಬಂದಿರುವಂಥ ಸಹಿತ ಅವ್ರು ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಎಲ್ಲೇ ನಾನು ಫೋನ್ ಮಾಡಿದ್ದಾಗಲಿ, ಲೆಟರ್ ಕೊಟ್ಟಿದ್ದಾಗಲಿ, ಇನ್ಫ್ಲೂಯೆನ್ಸ್ ಮಾಡಿದ್ದಾಗಲಿ ಆಗಲಿಲ್ಲ ಎಂಬ ಮಾತನ್ನು ಅವರು ಹೇಳ್ಕೊತಾನೆ ಮುಂದೆ ಬಂದಿದ್ದಾರೆ. ಇವತ್ತು ಭಾಳಷ್ಟು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೀತಿಯಾಗಿ ಅವರು ವಿರೋಧ ಪಕ್ಷದವರು ಅದಕ್ಕೆ ಒತ್ತಡಗಳು ತಂದು ಮಾಡೋ ಸಂದರ್ಭದಲ್ಲಿ ಇವತ್ತು ಏನು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರು ತಮ್ಮ ಹೆಸರ ಮೇಲೆ ಇರ್ತಕ್ಕಂಥ ಈ 14 ಸೈಟನ್ನು ನಾನು ವಾಪಸ್ಸು ಕೊಡ್ತೀನಿ. ಈ ರೀತಿಯಾದಂಥ ರಾಜಕೀಯ ವಾತಾವರಣದಲ್ಲಿ ನಮ್ಮ ಯಜಮಾನರಿಗೆ ಅವರಿಗೆ ಮಸಿ ಬೆಳೀತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಮನಸ್ಸಿನೊಂದು ನಮ್ಮ ಆತ್ಮಸಾಕ್ಷಿಯಾಗಿ ನಾನು ನಡ್ಕೊಳ್ತಾ ಇದ್ದೆ ಅಂತ ಮಾತಕ್ಕೆ ಅವರು ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಮಾಡಿದ್ರೆ ಹೆಂಗೆ ಸರೆಂಡರ್ ಮಾಡಿದೆ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಈಗ ಅಶೋಕವ್ರನ್ನ ಕೇಳಿದ್ರೆ ಅಶೋಕವ್ರನ್ನ ಬಂದಿದ್ದು ನಾನು ಆಗಲೇ ಸರೆಂಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ವಿರೋಧ ಪಕ್ಷ ನಾಯಕರು, ಇವರು ಕೇಂದ್ರ ಸಚಿವರು, ಎರಡೂ ಸೇರಿರ್ತಕ್ಕಂಥ ಪಕ್ಷಗಳು. ಇವ್ರಿಗೆ ಯಾವ ರೀತಿಯಾದ ಪದ್ಧತಿ ಇದೆ, ಏನು ಮಾತಾಡ್ತಾ ಇದ್ದಾರೆ, ಮಾತಾಡುವಂಥದ್ದಕ್ಕೆ ಏನಾದರೂ ಒಂದು ಅರ್ಥ ಐತೆ, ಜನರು ಏನು ತಿಳ್ಕೊಳ್ತಾರೆ, ಇವರು ಜವಾಬ್ದಾರಿ ಥರ ಇದೆ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿ ಏನು, ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಕುಮಾರಸ್ವಾಮಿ ಅವರ ಬದ್ಧತೆ ಏನು ಒಚ್ಚರು ಮಾಡಿದಂಗೆ ಮಾಡಿ ಒದರಾಡ್ತಾ ಇದ್ದಾರೆ ಬದಲಾಡೋದ್ರಲ್ಲಿ. ಯಾಕಂದರೆ ಅವರಿಗೆ ಯಾವಾಗ ಈ ಸೈಟ್ಗಳನ್ನ ಸರೆಂಡರ್ ಮಾಡಿದ್ರು ಅವ್ರಿಗೆ ವಿಷಯನೇ ಇಲ್ಲ ಅದಂಗೆ. ಹಾಗಾಗಿ ಅವ್ರಿಗೆ ಹುಚ್ಚಿಡಿದು ಬಿಟ್ಟದ ಪೂರ್ತಿ ಕುಮಾರಸ್ವಾಮಿ.